ಧರ್ಮಸ್ಥಳ ಫೈಲ್ಸ್ ವಿಚಾರವಾಗಿ ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಅನ್ನ ಕೊಡ್ತಾ ಇದ್ದೇವೆ. ಧರ್ಮಸ್ಥಳದ ವಿರುದ್ಧ ಹಿಂದೂ ದೂರನ್ನ ಕೊಟ್ಟಿರುವವನು ಹಿಂದುವೇ ಅಲ್ಲ. ಧರ್ಮಸ್ಥಳ ವಿರುದ್ಧ ದೂರು ಕೊಟ್ಟವನು ಹಿಂದೂನೇ ಅಲ್ಲ. ಧರ್ಮಸ್ಥಳ ವಿರುದ್ಧ ದೂರು ಕೊಟ್ಟವನು ಅನ್ಯ ಧರ್ಮೀಯ. ಹಿಂದೂಯೇತರನನ್ನ ಬಳಸಿಕೊಂಡು ಧರ್ಮಸ್ಥಳದ ವಿರುದ್ಧ ಪಿತೂರಿ ಆರೋಪ. ಧರ್ಮಸ್ಥಳದ ವಿರುದ್ಧ ಈ ಒಂದು ಆರೋಪವನ್ನ ಮಾಡಲಾಗ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ದೂರು ಕೊಟ್ಟವನನ್ನ ಒಬ್ಬ ಮುಸಲ್ಮಾನ ಅನ್ನಲಾಗ್ತಾ ಇದೆ. ಈ ಒಂದು ಮುಸಲ್ಮಾನರನ್ನ ಬಳಸಿಕೊಂಡು ಧರ್ಮಸ್ಥಳ ವಿರುದ್ಧ ಪಿತೂರಿ. ಹಿಂದೂ ದೇವಾಲಯದ ವಿರುದ್ಧ ಮುಸಲ್ಮಾನರನ್ನ ಬಳಸಲಾಗಿದೆ. ದೂರುದಾರ ಮುಸಲ್ಮಾನನ ಹಿಂದೆ ಕೇರಳ ಸರ್ಕಾರದ ಕೈವಾಡವಿದೆ. ಧರ್ಮಸ್ಥಳದಲ್ಲಿ ಆಗಿರುವಂತಹ ಮರಣಗಳ ಬಗ್ಗೆ ತನಿಖೆ ನಡೆಯುತ್ತಿದೆ. ಆದರೆ ಪ್ರಗತಿಪರ ಸಂಘಟನೆಗಳಿಗೆ ಅವರ ಪರವಾದ ಧರ್ಮಸ್ಥಳದ ವರದಿಯನ್ನೇ ನೀಡಬೇಕು ಅಂತ ಬಯಸುತ್ತಾರೆ. ತಪ್ಪಿತಸ್ಥರೆಂದು ಯಾರೆಂದು ಗೊತ್ತಾಗಲಿ, ಅದಕ್ಕೆ ಮುನ್ನವೇ ಧರ್ಮಸ್ಥಳ ವಿರುದ್ಧ ಕೆಟ್ಟ ಸುದ್ದಿಗಳನ್ನ ಹರಿದಾಡಿಸುವುದು ಬೇಡ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಬೇಡ ಅಂತ ಹೇಳಿ ಮೈಸೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಎಸ್ ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಕ್ಷಣಕ್ಕೊಂದು ರೋಚಕ ಬೆಳವಣಿಗೆಗಳು ನಡೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೊಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಬರ್ತಾ ಇರುವಂತದ್ದು. ಧರ್ಮಸ್ಥಳದ ವಿರುದ್ಧ ದೂರು ಕೊಟ್ಟವನು ಹಿಂದೂವೇ ಅಲ್ಲ ಅಂತ ಹೇಳಲಾಗ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ದೂರು ಕೊಟ್ಟವನು ಅನ್ಯ ಧರ್ಮೀಯ ಆಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಭೀಮಾ ಎನ್ನುವಂತಹ ವಿಚಾರ, ಭೀಮಾ ಎನ್ನುವಂತಹ ಹೆಸರು ಸಾಕಷ್ಟು ಮುನ್ನೆಲೆಗೆ ಬಂದಿತ್ತು. ಇದು ಕ್ಷಣಕ್ಕೆ ಇಟ್ಟುಕೊಂಡಿರುವಂತಹ ಹೆಸರು ಎನ್ನುವಂಥದ್ದು ಆಲ್ಮೋಸ್ಟ್ ಆಲ್ ಎಲ್ಲರೂ ಮಾತನಾಡ್ತಾ ಇದ್ರು. ಇನ್ನೊಂದಿಷ್ಟು ಜನ ಇಲ್ಲ, ಆತನ ಹೆಸರೇ ಭೀಮಾ ಅಂತ ಹೇಳಿ ಸಾಕಷ್ಟು ಜನ ಅದನ್ನ ಒಪ್ಪಿಕೊಂಡಿದ್ರು. ಆದರೆ ಈಗ ಬರ್ತಾ ಇರುವಂತಹ ಸ್ಫೋಟಕ ಮಾಹಿತಿ ಏನು ಅಂತಂದ್ರೆ, ಧರ್ಮಸ್ಥಳದ ವಿರುದ್ಧ ದೂರು ಕೊಟ್ಟವನು ಅನ್ಯ ಧರ್ಮೀಯ ಆಗಿದ್ದಾನೆ ಎನ್ನುವಂಥದ್ದು. ಹಿಂದೂಯೇತರನನ್ನ ಬಳಸಿಕೊಂಡು ಧರ್ಮಸ್ಥಳದ ವಿರುದ್ಧ ಪಿತೂರಿ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಧರ್ಮಸ್ಥಳದ ವಿರುದ್ಧ ದೂರು ಕೊಟ್ಟವನು ಒಬ್ಬ ಮುಸಲ್ಮಾನ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಈ ಮುಸಲ್ಮಾನನನ್ನ ಬಳಸಿಕೊಂಡು ಧರ್ಮಸ್ಥಳದ ವಿರುದ್ಧ ಪಿತೂರಿಯನ್ನ ನಡೆಸಲಾಗ್ತಾ ಇರುವಂತದ್ದು. ಹಿಂದೂ ದೇಗುಲದ ವಿರುದ್ಧ ಮುಸಲ್ಮಾನನನ್ನ ಬಳಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ದೂರುದಾರ ಮುಸಲ್ಮಾನರನ್ನ ಆತನ ಹಿಂದೆ ಕೇರಳದ ಸರ್ಕಾರ ಕೈವಾಡವಿದೆ ಅಂತ ಹೇಳಲಾಗ್ತಾ ಇದೆ. SIT ತನಿಖೆಯೇ ಮುಗಿದ ಮೇಲೆ ಆತ ಯಾರು ಅನ್ನೋದನ್ನ ಬಟಬಯಲು ಮಾಡಬೇಕು ಹೊರತು ಅಲ್ಲಿಯವರೆಗೂ ಕೂಡ ಗೊತ್ತಾಗೋದಿಲ್ಲ. ಧರ್ಮಸ್ಥಳದಲ್ಲಿ ಆಗಿರುವಂತಹ ಮಾರಣ ಹೋಮಗಳ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಈಗ ನಾವು ಅದನ್ನ ಆತ ಅನ್ಯ ಧರ್ಮಿನೋ ಅಥವಾ ಹಿಂದುವೋ ಅದೆಲ್ಲ ಸೆಕೆಂಡರಿ ಆಗಿ ಇಟ್ಟುಬಿಡೋಣ. ಈಗ ತನಿಖೆಯಿಂದ ಗೊತ್ತಾಗಬೇಕಿದೆ ಆತ ಹೂತ್ ಹಾಕಿದ್ದು ಹೌದೋ ಅಲ್ವೋ. 1995ರಿಂದ 2014ರವರೆಗೆ ಆತ ಹೂತ್ ಹಾಕಿದ್ದು ಹೌದೋ ಅಲ್ವೋ ಅನ್ನುವಂಥದ್ದು ಈಗ ತನಿಖೆಯ ಮೂಲಕ ಗೊತ್ತಾಗಬೇಕಾಗಿದೆ. ಆದರೆ ಪ್ರಗತಿಪರ ಸಂಘಟನೆಗಳಿಗೆ ಅವರ ಪರವಾದ ಧರ್ಮಸ್ಥಳದ ವರದಿಯನ್ನೇ ನೀಡಬೇಕು ಅಂತ ಹೇಳಿ ಬಯಸುತ್ತಾರೆ. ತಪ್ಪಿತಸ್ಥರು ಯಾರೆಂದು ಗೊತ್ತಾಗ್ಲಿ, ಅಲ್ಲಿವರೆಗೆ ಗಪ್ಚುಪ್ಪಾಗಿರ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಮಾತನಾಡ್ತಾ ಇದ್ದಾರೆ. ಇದಕ್ಕೆ ಮುನ್ನವೇ ಧರ್ಮಸ್ಥಳದ ವಿರುದ್ಧ ಕೆಟ್ಟ ಸುದ್ದಿಗಳನ್ನ ಹರಿದಾಡಿಸೋದು ಬೇಡ, ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಬೇಡ ಅಂತ ಹೇಳಿ ಮೈಸೂರಿನಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಎಸ್ ವೀಕ್ಷಕರೇ, ಈಗ ಬರ್ತಾ ಇರುವಂತಹ ಸುದ್ದಿ ಇಷ್ಟೇ. ಧರ್ಮಸ್ಥಳ ಈ ಒಂದು ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು SITಯ ತನಿಖಾ ತಂಡ ಸ್ಥಳವನ್ನ ಮಹಜರು ಮಾಡಲಿಕ್ಕೆ ಆತನನ್ನ ಕರೆದುಕೊಂಡು ಹೋಗಿದೆ. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ. ಆತ ಯಾವ ರೀತಿಯಾಗಿ ಯಾವ್ಯಾವ ಸ್ಥಳದ ಬಗ್ಗೆ ಮಾತನಾಡ್ತಾ ಇದ್ದಾನೆ ಅಂತ ಈಗ ನೀವು ನೋಡ್ತಾ ಇದ್ದೀರಾ. ಒಂದು ಸ್ಥಳದಲ್ಲಿ ಈಗ ಆಲ್ರೆಡಿ ಗಿಡಗಂಟೆಗಳು, ಬೇರುಗಳು, ಸಾಕಷ್ಟು
ಗಿಡಗಳು ಬೆಳೆದುಕೊಂಡಿರುವಂಥದ್ದು ಆತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಈ ಒಂದು ಸ್ಥಳಗಳಲ್ಲಿ ತಾನು ಹೂತಾಕಿಟ್ಟಿದ್ದೆ ಅಂತ ಹೇಳಿ ಸಾಕಷ್ಟು ವಿಚಾರಗಳನ್ನ ಆತ ಹೇಳ್ತಾ ಇರುವಂಥದ್ದು. ಇದರ ಬೆನ್ನಲ್ಲಿಯೇ ಈಗ ಆತ ಹಿಂದೂ ಅಲ್ಲ ಮುಸ್ಲಿಮು ಅಂತ ಹೇಳಿ ಸಾಕಷ್ಟು ವಿಚಾರಗಳು ಹೊರಗೆ ಬರ್ತಾ ಇರುವಂಥದ್ದು. ಹಾಗೆ ಇದರ ಹಿಂದೆ ಕೇರಳದ ಗವರ್ಮೆಂಟ್ ಇದೆ ಅಂತ ಹೇಳಿ ಸಾಕಷ್ಟು ಜನರು ಮಾತನಾಡ್ತಾ ಇರುವಂಥದ್ದು. ಹಿಂದೂಯೇತರನನ್ನ ಬಳಸಿಕೊಂಡು ಧರ್ಮಸ್ಥಳದ ವಿರುದ್ಧ ಪಿತೂರಿ ಆರೋಪಗಳು ಕೇಳಬಂದಿದ್ದು, ಈಗ ಆತನನ್ನ ಸ್ಥಳ ಮಹಜರು ಮಾಡಲಿಕ್ಕೆ ಕರೆದುಕೊಂಡು ಹೋಗಿರುವಂತಹ ಎಸ್ಐಟಿ ತಂಡ ತನಿಖೆಯನ್ನ ಆರಂಭ ಮಾಡಿದೆ. ಯಾವ್ಯಾವ ಸ್ಥಳದಲ್ಲಿ ಏನೇನು ಮಾಡಿದ್ಯಪ್ಪ ಅಂತ ಹೇಳಿ ಪರ್ಮಿಷನ್ ಅಂದ್ರೆ ಏನೇನ್ ಮಾಡಿದ್ಯಪ್ಪ ಅಂತ ಹೇಳಿ ಕೂಡ ಕೇಳ್ತಾ ಇರುವಂತದ್ದು. ಆತ ಎಲ್ಲಾ ಕಡೆಗೂ ಕೂಡ ತೋರಿಸ್ತಾ ಇರುವಂತಹ ದೃಶ್ಯವನ್ನ ಈಗ ನೀವು ನೋಡ್ತಾ ಇದ್ದೀರಾ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆತ ಅನ್ಯ ಧರ್ಮಿ ಅಂತ ಹೇಳಿ ಇನ್ನೊಂದು ಮಾತು ಮುನ್ನೆಲೆಗೆ ಬಂದಿರುವಂಥದ್ದು. ಫ್ರೀಡಂ ಟಿವಿಗೆ ಸಿಕ್ಕಿದೆ ಉನ್ನತ ಮೂಲಗಳಿಂದ ಮಾಹಿತಿ. ಈ ಒಂದು ಕಾರಣಕ್ಕಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಹಿಂದೂ ದೇವಾಲಯಗಳ ವಿರುದ್ಧ ಮುಸ್ಲಿಮರು ತಲೆ ಎತ್ತುತ್ತಾ ಇರುವಂಥದ್ದು ಅಂತ ಹೇಳಿ ಸಾಕಷ್ಟು ಜನರು ಮಾತನಾಡ್ತಾ ಇದ್ದಾರೆ. ಈಗ ಅವ್ರು ಹಿಂದೂನ ಮುಸಲ್ಮಾನರ ಅಥವಾ ಬೇರೆ ಧರ್ಮದವರ ಅನ್ನೋದನ್ನೆಲ್ಲವನ್ನೂ ಕೂಡ ಈ ತನಿಖೆಯ ಎಂಡಿಂಗ್ ನಲ್ಲಿ ನಮಗೆ ಗೊತ್ತಾಗುತ್ತೆ ಅಷ್ಟೇ. ಯಾರು ಆರ್ಬೇಕಾಗಿದೆ. ಎಸ್, ಧರ್ಮಸ್ಥಳ ಪ್ರಕರಣ ದೂರುದಾರರ ನಿಜವಾದ ಧರ್ಮ ಯಾವುದು? ಫ್ರೀಡಂ ಟಿವಿಗೆ ಸಿಕ್ಕಿದೆ ಉನ್ನತ ಮೂಲಗಳಿಂದ ಮಾಹಿತಿ. ಧರ್ಮಸ್ಥಳದ ದೂರುದಾರ ಹಿಂದೂನ ಮುಸ್ಲಿಮ ಕ್ರಿಶ್ಚಿಯನ್ ಧರ್ಮಸ್ಥಳ ಪ್ರಕರಣ ದೂರುದಾರನ ನಿಜವಾದ ಧರ್ಮ ಯಾವುದು? ಫ್ರೀಡಂ ಟಿವಿಗೆ ಸಿಕ್ಕಿದೆ ಉನ್ನತ ಮೂಲಗಳಿಂದ ಮಾಹಿತಿ. ಧರ್ಮಸ್ಥಳದ ದೂರುದಾರನು ಹಿಂದೂನ ಮುಸ್ಲಿಮ ಕ್ರಿಶ್ಚಿಯನ್ನ ಪ್ರಕರಣದ ದಿಕ್ಕನ್ನ ತಪ್ಪಿಸಲಿಕ್ಕೆ ಧರ್ಮ ಇಸ್ಲಾಂ ಕ್ರಿಶ್ಚಿಯನ್ ಅಂತ ಹೇಳಿ ವದಂತಿ. ದೂರುದಾರರ ಯಾವ ಸಮುದಾಯದವನು ಎನ್ನುವಂತಹ ಮಾಹಿತಿ ರಿವೀಲ್. ಊಹಾಪೋಹಗಳಿಗೆ ತೆರೆಯನ್ನ ಎಳೆಯುವ ಬದ್ಧತೆ ನಮ್ಮ ಪತ್ರಿಕಾ ಧರ್ಮ ಇದಾಗಿದೆ. ದೂರುದಾರ ಈ ಒಂದು ಹೆಸರೇನು ಕಾಲ್ಪನಿಕ ಹೆಸರು ಓಡಾಡ್ತಾ ಇತ್ತು, ಇದು ಹಿಂದೂ ಧರ್ಮದ ದಲಿತ ಸಮುದಾಯಕ್ಕೆ ಸೇರಿದವರು ಅಂತ ಹೇಳಲಾಗ್ತಾ ಇದೆ. ಹಳೆ ಮೈಸೂರು ಭಾಗದ ಸಣ್ಣ ಹಳ್ಳಿಯ ದಲಿತ ಕುಟುಂಬದಿಂದ ಬಂದಿರುವಂತಹ ದೂರುದಾರನ ಒಂದು ಪೋಷಕರು ಅಪಘಾತವೊಂದರಲ್ಲಿ ದುರ್ಮರಣ ಹೊಂದಿದ್ದಾರೆ. ಈ ಚಿಕ್ಕ ವಯಸ್ಸಿನಲ್ಲೇ ಧರ್ಮಸ್ಥಳಕ್ಕೆ ಹೊಟ್ಟೆಪಾಡಿಗಾಗಿ ನೆಲೆಸಿದ್ದ. ಫ್ರೀಡಂ ಟಿವಿಯಲ್ಲಿ ಈ ಒಂದು ವಿಚಾರವನ್ನ ಹೇಳ್ತಾ ಇದ್ದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.